ಪ್ರೆಸೆಂಟ್ ಆಗಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಇದೀವಿ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್, ಸೊ ಇದನ್ನ ಬಿಟ್ಟು ನಾವ್ ಯಾರು ಹೊರಗೆ ಬರ್ತಾ ಇಲ್ಲ ಒಂದು. ಸೊ ಹಾಗಾದ್ರೆ ಈ ಸೋಷಿಯಲ್ ಮೀಡಿಯಾನು ಸಹ ಮಕ್ಕಳ ಮನಸ್ಥಿತಿ ಮೇಲೆ ಏನಾದ್ರು ಎಫೆಕ್ಟ್ ಮಾಡ್ತಾ ಇದೆಯಾ? ಖಂಡಿತ ಆಗ್ತಾ ಇದೆ. ಓಕೆ, ಹೆಚ್ಚು ಕಮ್ಮಿ ಏನಾಗುತ್ತೆ, ನಮ್ಮ ಬ್ರೈನ್ ಅಲ್ಲಿ ಸಾಕಷ್ಟು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರುತ್ತೆ. ಅದರೊಳಗೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅಂದ್ರೆ ಡೋಪಮೈನ್ ಅಂತ. ಓಕೆ, ಇದೊಂದು ರಿವಾರ್ಡ್ ಕೆಮಿಕಲ್. ಹಿಂದೆ ಏನಾಗ್ತಿತ್ತು, 8 ಗಂಟೆ ನಮ್ಮ ರೈತರು ಭೂಮಿನಲ್ಲಿ ಉಳ್ಕೊಂಡು ಕೆಲಸ ಮಾಡ್ಕೊಂಡು, ಸುಡೋ ಸೂರ್ಯನ ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು, ಸಂಜೆ ಮೇಲೆ ತಂಪಾದಾಗ ಕೆಲಸ ನಿಲ್ಲಿಸಿ ಒಂದ್ ಕಡೆ ಕೂತಾಗ ಇವತ್ತಿಷ್ಟು ಕೆಲಸ ಮಾಡಿದೀನಿ ಅಂದಾಗ ಖುಷಿಯಾಗಿ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ಕಡಿತಿದ್ರು. ಅವಾಗ ಡೋಪಮೈನ್ ರಿಲೀಸ್ ಆಗ್ತಾ ಇತ್ತು. ಓಕೆ, ಅವ್ರ ದೇಹದಲ್ಲಿ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದೀನಿ ಅಂತ ಅವ್ರಿಗೆ ಅನಿಸ್ದಾಗ ಡೋಪಮೈನ್ ರಿಲೀಸ್ ಆಗ್ತಿತ್ತು. ನಮ್ಗೆ ಫಿಸಿಕಲ್ ವರ್ಕ್ ಜಾಸ್ತಿ ಇರ್ತಿತ್ತು ನಮ್ಮ ಕಲ್ಚರಲ್ಲಿ. ಬಟ್ ಈಗ ಏನಾಗ್ತಾ ಇದೆ, IT ಕೆಲಸಗಳು ಆದಷ್ಟು IT ಎನೇಬಲ್ಡ್ ಕೆಲಸ ಇರೋದ್ರಿಂದ ಹೆಚ್ಚು ಕಮ್ಮಿ ನೀವು ವೈಟ್ ಕಾಲರ್ ಜಾಬ್ಸ್ ಜಾಸ್ತಿ ಆಗ್ತಾ ಇದೆ. ಕೆಲಸ ಮುಗಿಸ್ಕೊಂಡು ಬಂದ್ಮೇಲೂ ನಾನೇನೋ ಕಾಂಟ್ರಿಬ್ಯೂಟ್ ಮಾಡಿದೀನಿ ಅನ್ನೋ ಫೀಲಿಂಗ್ ನಿಮಗೆ ಬರಲ್ಲ. ನಿಮ್ಗೆ ಆ ಫೀಲಿಂಗ್ ಬರ್ದಾಗ ಈ ಇನ್ಸ್ಟಾನಲ್ಲಿ ರೀಲ್ಗಳು ಸ್ಕ್ರೋಲಿಂಗ್ ಶುರು ಆಗುತ್ತೆ. ಒಂದ್ ರೀಲಿಂದ ನೋಡಕ್ ಶುರು ಆಗೋದು, ಅದು ಬರ್ತಾ ಬರ್ತಾ ಕಂಟ್ರೋಲ್ ತಪ್ಪಿ ಬಿಕಾಸ್ ಇಟ್ ಇಸ್ ಗಿವಿಂಗ್ ಯು ಡೋಪಮೈನ್, ಇಟ್ ಇಸ್ ಗಿವಿಂಗ್ ಯು ಹ್ಯಾಪಿನೆಸ್ ಇನ್ ದಿಸ್ ಸ್ಟ್ರೆಸ್ಫುಲ್ ಲೈಫ್, ಇನ್ ದಿಸ್ ಕಾಂಪಿಟೇಷನ್. ಸೊ ನ್ಯಾಚುರಲಿ ಏನಾಗ್ತಿದ್ದಾರೆ, ಜನಗಳು ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗೋಕೆ ಶುರು ಮಾಡ್ತಿದ್ದಾರೆ. ಇದು ಮಕ್ಕಳು ಕೂಡ ಮಾಡ್ತಿದ್ದಾರೆ. ತಂದೆ ತಾಯಿ ಏನ್ ಮಾಡ್ತಾರೋ ಅದು ನ್ಯಾಚುರಲಿ ಮಕ್ಕಳು ಮಾಡ್ತಾರೆ. ಸೊ ಅವ್ರಿಗೂ ಕೂಡ ಸ್ಕ್ರೀನು ಒಂದು ಕಾಲದವರೆಗೂ ಏನ್ ನಡೀತಾ ಇತ್ತು, ಪೇರೆಂಟ್ಸ್ ಸ್ಕೂಲಲ್ಲಿ ಹೇಳ್ತಿದ್ವಿ, ಮಕ್ಕಳಿಗೆ ಸ್ಕ್ರೀನ್ ಕೊಡಬೇಡಿ, TV ಜಾಸ್ತಿ ತೋರಿಸ್ಬೇಡಿ, ಮೊಬೈಲ್ಸ್ ಜಾಸ್ತಿ ಕೊಡಬೇಡಿ ಅಂತ ನಮಗೆ ಡೈರೆಕ್ಷನ್ಸ್ ಬರ್ತಾ ಇತ್ತು. ಸ್ಕೂಲಿಂದ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ರು, ಅವ್ರದ್ದು ಬ್ರೈನ್ ಸೈಕಲ್ ಎಲ್ಲ ವೇರಿ ಆಗ್ಬಿಡತ್ತೆ, ಬೇಗ ಮಲಗಿಸ್ಬಿಡಿ. ಈಗೇನಾಗ್ತಾ ಇದೆ, ಕೊರೋನಾ ಬಂದ ಮೇಲೆ ಓದೇ ಅದರ ಮೇಲೆ ಆಯ್ತು. ಆ AI ಬಂದ ಮೇಲಂತೂ ಅರ್ಧ ಹೋಮ್ವರ್ಕ್ ಅದರ ಸಹಾಯದಿಂದಲೇ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಿದೆ. ಬರೀ ಇದಷ್ಟೇ ನೋಡ್ತಾರಾ, ಇನ್ನು ಬೇಡದಿರೋದನ್ನು ನೋಡ್ತಾರೆ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಅವ್ರ ಮೇಲೆ ತುಂಬಾ ಆಗ್ತಾ ಇದೆ. ಅದರಿಂದ ಅವರು ತುಂಬಾ ಕಲಿತಿದ್ದಾರೆ. ಆ ಡೋಪಮೈನ್ ಸೈಕಲ್ ಅಡಿಕ್ಷನ್ ಇಂದ ಅರ್ಧ ಹೆಚ್ಚು ನಮ್ಮ ಮಕ್ಕಳು ಸಮಯದ ದುರುಪಯೋಗ ಮಾಡಿಕೊಂಡು ಓದೋ ಸಮಯದಲ್ಲಿ ಸರಿಯಾಗಿ ಓದ್ದಿರ, ಏಕಾಗ್ರತೆ ಎಲ್ಲ ತೊಂದರೆ ಹಾಕೊಂಡು, ಜೊತೆಗೆ ಅವ್ರು ಸರಿಯಾಗಿ ಪರ್ಫಾರ್ಮ್ ಮಾಡ್ದಿರ ಅವ್ರಿಗೆ ಸ್ಕೋರ್ ಕಮ್ಮಿ ಬಂತು, ಫ್ಯೂಚರ್ ಹಾಳಾಯ್ತು. ಈಗ ಹಾಗಾದ್ರೆ ಅವ್ರನ್ನ ಇದರಿಂದ ಹೊರಗ್ ತರೋದು ಹೇಗೆ ಮ್ಯಾಮ್? ಒಂದು ಮೊಬೈಲ್ ಅಂತೂ ಕಿತ್ಕೊಡಕ್ಕೆ ಸಡನ್ ಆಗಿ ಆಗೋದಿಲ್ಲ. ಬಟ್ ಹಾಗಾದ್ರೆ ಇವ್ರಿಗೆ ಯಾವ ರೀತಿಯಾಗಿ ನಿಧಾನವಾಗಿ ಹೊರಗ್ ತರೋದು? ಇದು ಮತ್ತೊಂದು ಯಕ್ಷ ಪ್ರಶ್ನೆ. ಇದು ಹೇಳೋದು ತುಂಬಾ ಸುಲಭ, ಮಾಡೋದು ಬಹಳ ಕಷ್ಟ. ಓಕೆ, ಸೊ ನಾವೇ ದೊಡ್ಡವ್ರೇನೇನೆ ಎಷ್ಟೊಂದ್ಸಲಿ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಕೆಲಸ ಬಂದ್ರೆ ವಯಸ್ಸಾದವರೇ ಕೂಡ ಇದಕ್ಕೆ ಅಡಿಕ್ಟ್ ಆಗಿರೋದುಂಟು. ನಿಮಾನ್ಸ್ ಕೂಡ ಈಗ ರೆಕಗ್ನೈಸ್ ಮಾಡಿದೆ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ. ಮೊನ್ನೆ ಕೂಡ DD ಚಂದನದಲ್ಲಿ ಇದೇ ಕಾಲಿಂಗ್ ಕಾರ್ಯಕ್ರಮದಲ್ಲಿ ಇದೇ ಮಾತಾಡ್ತಾ ಇದ್ದೆ. ಸೊ ಹೇಳೋದು ಏನು ಅಂತಂದ್ರೆ, ಈ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡೋದಿದೆಯಲ್ಲ, ಅದು ಬೆಸ್ಟ್. ಇದ್ರ ಜೊತೆಗೆ ಈಗ ಇತ್ತೀಚೆಗೆ ತುಂಬಾ ಆಪ್ಸ್ ಬಂದಿದ್ದಾವೆ ವೇರ್ ಚೈಲ್ಡ್ ಲಾಕ್ ಮಾಡೋದು. ಈಗ ನೀವು ಕಾರಲ್ಲಿ ಕೂತ್ಕೊಂಡಾಗ ಚೈಲ್ಡ್ ಲಾಕ್ ಅಂತ ಒಂದು ಪ್ರೊಟೆಕ್ಷನ್ ಇದೆ. ಮಕ್ಕಳು ಸಡನ್ ಆಗಿ ಕಾರ್ ಡೋರ್ ತೆಗೆದ್ಬಿಟ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಚೈಲ್ಡ್ ಲಾಕ್ ಅಂತ ಡ್ರೈವರ್ ಹತ್ರ ಕಂಟ್ರೋಲ್ ಇರುತ್ತೆ. ಅದನ್ನ ಲಾಕ್ ಮಾಡ್ಬಿಟ್ರೆ ಮಕ್ಕಳು ಏನು ಮಾಡಕ್ಕಾಗಲ್ಲ. ಸೊ ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ಕೂಡ ಚೈಲ್ಡ್ ಲಾಕ್ ಪ್ರೊಟೆಕ್ಷನ್ ಬರುವಂತ ಎಷ್ಟೋ ಆ್ಯಪ್ಗಳಿದೆ. ಅದರೊಳಗೆ ನೀವು ಪಾಸ್ವರ್ಡ್ಗಳನ್ನ ಹಾಕಿಟ್ರೆ, ಪಾಸ್ವರ್ಡ್ಗಳನ್ನ ಬದಲಾಯಿಸ್ಕೊಂಡು ಅದನ್ನ ಹಾಕಿಟ್ರೆ, ಮಗು ಬೇಡದೇ ಇರುವಂತ ಗೇಮಿಂಗ್ಸು ಅಥವಾ ಬೇಡದೇ ಇರುವಂತ ವಿಷಯಗಳನ್ನ ನೋಡ್ಲಿಕ್ಕಾಗಲ್ಲ.